ಸಚಿವರಾಗಿದ್ದ ರಾಜಣ್ಣ KN ರಾಜಣ್ಣ ಅಧ್ಯಕ್ಷರೇ ದಯವಿಟ್ಟು ಒಂದ್ ನಿಮಿಷ ನಮ್ಮಲ್ಲಿ ಕ್ವಶನ್ ಅವರ್ ತಗೊಂಡು ಫಸ್ಟ್ ಓದೋದು ಅವಕಾಶ ಇಲ್ಲ. ಗವರ್ನರ್ ಕೌನ್ಸಿಲ್ ಓದೋದಾ ನಾ ಹೇಳೋ ಮಟ್ಟ ಬಿಡಿ ಇವರೇ ನಾ ಇದೇ ನಿಮ್ಗೆ ಕ್ವಶನ್ ಅವರ್ಸ್ ಆದಂತ ತಗೋತೀನಿ. ಆಯ್ತು, ನಿಮ್ಮ ವಿಷಯ ನನಗೆ ಗೊತ್ತಾಯ್ತು. ಸಭಾನಾಯಕರು ಬರಲಿ, ಬಂದಂತ ಉತ್ತರ ಕೊಡ್ತೀನಿ. ಆಯ್ತು, ಈಗ ಹೇಳಿದ್ನಲ್ಲ, ಹೇಳಿನಿ. ಒಂದ್ ನಿಮಿಷ ವಿರೋಧ ನಾಯಕರೇ, ಒಂದ್ ನಿಮಿಷ ನಾನು ನಿಮ್ಗೆ ಒಂದ್ ನಿಮಿಷ ಉತ್ತರ ಕೊಡಿಸ್ತೀನಿ. ಕ್ವಶನ್ ಅವರ್ಸ್ ಮುಗಿಲಿ, ಯಾವ್ದು ಕಡ್ತಕೋಬಾರ್ದು. ಆದ್ರಿಂದ ನಾ ಹೇಳ್ತೀನಿ ನೋಡಿ, ನಾನು ನೀವು ಒಂದೇ ಹೇಳ್ತೀನಿ. ಒಂದ್ ನಿಮಿಷ ನೀವು ಅಲ್ಲಲ್ಲ ನಿಯಮ ಇರ್ಬೋದು, ಆದ್ರೆ ಇದು ಬಹಳ ಗಂಭೀರವಾಗಿರತಕ್ಕಂಥ ಎಲ್ಲ ಗಂಭೀರ ನೋಡಿ. ನಾ ಹೇಳ್ತೀನಿ, ಒಂದ್ ನಿಮಿಷ ನೋಡಿ. ನಾ ಹೇಳ್ತೀನಿ, ನೀವು ಸಭಾಪತಿಯ ಮಾತನ್ನು ಕೇಳುದಿಲ್ಲ ಅಂದ್ರೆ ನನಗಾಗೋದಿಲ್ಲ. ಹೇಳ್ಬಿಡ್ತೀನಿ. ಒಂದ್ಸಲ ರೂಲಿಂಗ್ ಹೇಳಿನಿ, ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ 7 ಕೋಟಿ ಜನರಿಗೆ ನಾ ಹೇಳಿದೀನಿ ನೋಡಿ. ನಾ ಹೇಳ್ತೀನಿ, ಕ್ವಶನ್ ಅವರ್ಸ್ ಆಗೋಬಿಟ್ಟ ಹೇಳ್ತೀನಿ. ಆಗುದಿಲ್ಲ, ನಾ ಕೊಡುದಿಲ್ಲ, ನಾ ಕೊಡಂಗಿಲ್ಲ. ನೋಡಿ, ನಿಮ್ಮ ಗಮನಕ್ಕೆ ತರ್ತೇವೆ. ತೀರ್ಮಾನ ನಿಮ್ಮದು, ನಾವೇನು ನಿಮ್ಮನ್ನ ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಅವ್ರು ಏನ್ ಅನ್ಯಾಯ ಮಾಡಿದ್ರು, ತಪ್ಪು ಮಾಡಿದ್ರು, ಅವ್ರೇನಾದ್ರು ಭ್ರಷ್ಟಾಚಾರ ಅರೆಸ್ಟ್ ಮಾಡಿಲ್ಲ, ಏನು ಕಾರಣ? ಒಂದ್ ನಿಮಿಷ ನನ್ನ ಮಾತಕ್ಕೆ ಸಭೆಯಾಗಿ ನಡೆಸಬೇಕು ಹೇಳ್ತೀನಿ. ನಾನು ನಿಮ್ಗೆ ಕ್ವಶನ್ ಅವರ್ ಸಾಲ ಕೊಡ್ತೀನಿ, ಮಾತಾಡ್ತೀನಿ. ಸಭಾನಾಯಕರು ಬರ್ಲಿ, ಉತ್ತರ ಕೊಡ್ತೀನಿ ಅಂತ ಹೇಳಿ. ಮತ್ತೆ ಇನ್ನೇನ್ ಮಾಡ್ಬೇಕಂತೀರಿ ನೀವು? ಬರ್ಲಿ, ಆಯ್ತು 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 ಆಯ್ತು. ಸಚಿವರಾಗಿದ್ದ ರಾಜಣ್ಣ KN ರಾಜಣ್ಣ ಅಧ್ಯಕ್ಷರೇ ದಯವಿಟ್ಟು ನಮ್ಮಲ್ಲಿ ಕ್ವಶನ್ ಅವರ್ ತಗೊಂಡು ಫಸ್ಟ್ ಓದೋದು ಅವಕಾಶ ಇಲ್ಲ. ಗವರ್ನರ್ ಕೌನ್ಸಿಲ್ ಓದೋದಾ? ನಾ ಹೇಳೋ ಮಟ್ಟ ಬಿಡಿ ಇವರೇ. ಒಂದ್ ನಿಮಿಷ ನಾ ಇದೇ ನಿಮ್ಗೆ ಕ್ವಶನ್ ಅವರ್ಸ್ ಆದಂತ ತಗೋತೀನಿ. ಆಯ್ತು, ನಿಮ್ಮ ವಿಷಯ ನನಗೆ ಗೊತ್ತಾಯ್ತು. ಸಭಾನಾಯಕರು ಬರಲಿ, ಬಂದಂತ ಉತ್ತರ ಕೊಡ್ತೀನಿ. ಆಯ್ತು, ಈಗ ಹೇಳಿದ್ನಲ್ಲ, ಹೇಳಿನಿ. ಒಂದ್ ನಿಮಿಷ ವಿರೋಧ ನಾಯಕರೇ, ಒಂದ್ ನಿಮಿಷ ನಾನು ನಿಮ್ಗೆ ಉತ್ತರ ಕೊಡಿಸ್ತೀನಿ. ಕ್ವಶನ್ ಅವರ್ಸ್ ಮುಗಿಲಿ, ಯಾವ್ದು ಕಡ್ತಕೋಬಾರ್ದು. ಆದ್ರಿಂದ ನಾ ಹೇಳ್ತೀನಿ ನೋಡಿ, ನಾನು ನೀವು ಒಂದೇ ಹೇಳ್ತೀನಿ. ಒಂದ್ ನಿಮಿಷ ನೀವು ಅಲ್ಲಲ್ಲ ನಿಯಮ ಇರ್ಬೋದು, ಆದ್ರೆ ಇದು ಬಹಳ ಗಂಭೀರವಾಗಿರತಕ್ಕಂಥ ಎಲ್ಲ ಗಂಭೀರ ನೋಡಿ. ನಾ ಹೇಳ್ತೀನಿ, ಒಂದ್ ನಿಮಿಷ ನೋಡಿ. ನಾ ಹೇಳ್ತೀನಿ, ನೀವು ಸಭಾಪತಿಯ ಮಾತನ್ನು ಕೇಳುದಿಲ್ಲ ಅಂದ್ರೆ ನನಗಾಗೋದಿಲ್ಲ. ಹೇಳ್ಬಿಡ್ತೀನಿ. ಒಂದ್ಸಲ ರೂಲಿಂಗ್ ಹೇಳಿನಿ. ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ 7 ಕೋಟಿ ಜನರಿಗೆ ನಾ ಹೇಳಿದೀನಿ ನೋಡಿ. ನಾ ಹೇಳ್ತೀನಿ, ಕ್ವಶನ್ ಅವರ್ಸ್ ಆಗೋಬಿಟ್ಟ ಹೇಳ್ತೀನಿ. ಆಗುದಿಲ್ಲ, ಕ್ವಶನ್ ಅವರ್ ನಾ ಕೊಡುದಿಲ್ಲ, ನಾ ಕೊಡಂಗಿಲ್ಲ. ನೋಡಿ, ನಿಮ್ಮ ಗಮನಕ್ಕೆ ತರ್ತೇವೆ. ತೀರ್ಮಾನ ನಿಮ್ಮದು, ನಾವೇನು ನಿಮ್ಮನ್ನ ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಅವ್ರು ಏನ್ ಅನ್ಯಾಯ ಮಾಡಿದ್ರು, ತಪ್ಪು ಮಾಡಿದ್ರು, ಅವ್ರೇನಾದ್ರು ಭ್ರಷ್ಟಾಚಾರ ಅರೆಸ್ಟ್ ಮಾಡಿಲ್ಲ, ಏನು ಕಾರಣ? ಒಂದ್ ನಿಮಿಷ ನನ್ನ ಮಾತಕ್ಕೆ ಸಭೆಯಾಗಿ ನಡೆಸಬೇಕು ಹೇಳ್ತೀನಿ. ನಾನು ನಿಮ್ಗೆ ಕ್ವಶನ್ ಅವರ್ ಸಾಲ ಕೊಡ್ತೀನಿ, ಮಾತಾಡ್ತೀನಿ. ಸಭಾನಾಯಕರು ಬರ್ಲಿ, ಉತ್ತರ ಕೊಡ್ತೀನಿ ಅಂತ ಹೇಳಿ. ಮತ್ತೆ ಇನ್ನೇನ್ ಮಾಡ್ಬೇಕಂತೀರಿ ನೀವು? ಬರ್ಲಿ, ಆಯ್ತು 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 ಆಯ್ತು.
ಸಚಿವರಾಗಿದ್ದ ರಾಜಣ್ಣ KN ರಾಜಣ್ಣ ಅವರನ್ನ ಅಧ್ಯಕ್ಷರೇ ದಯವಿಟ್ಟು ಈಗ ನೀವು- ಅಲ್ಲ ಒಂದ್ ನಿಮಿಷ ವಜಾಗೊಳಿಸಲಾಗಿದೆ. ವಜಾಗೊಳಿಸಲಾಗಿದೆ ನಮ್ಮಲ್ಲಿ ಅಂತೇಳಿ ಕ್ವಶನ್ ಅವರ್ ತಗೊಂಡು ಫಸ್ಟ್ ಎಲ್ಲ ಪತ್ರಿಕೆಗಳಲ್ಲೂ ಓದೋಂತ ಅವಕಾಶ ಕೂಡ ಇಲ್ಲ. ವರದಿಯಾಗಿದೆ. ಗವರ್ನರ್ PA ಒಂದ್ ನಿಮಿಷ ಕೌನ್ಸಿಲ್ ಓದೋದ ನಾ ಹೇಳೋಮಟ ಬಿಡಿ ಇವರೇ ಒಂದು ನಿಮಿಷ ನಾ ಇದೇನು ನಿಮ್ಗೆ ಕ್ವಶನ್ ಅವರ್ಸ್ ಅಂತ ತಗೋತೀನಿ ಆಯ್ತು ನಿಮಗೆ ವಿಷಯ ನನಗೆ ಗೊತ್ತಾಯ್ತು ಸಭಾನಾಯಕರು ಬರಲಿ ಬಂದಂತ ಉತ್ತರ ಕೊಡ್ತೀನಿ ಮಾನ್ಯ ಆಯ್ತು, ಸಭಾಪತಿಗಳೇ, ಆಯ್ತು. ವಿಚಾರ ಗಂಭೀರ. ಆಯ್ತು ಈಗ ಹೇಳಿದ್ನಲ್ಲ ಇದು ಹಿಂದೆ ಹೇಳಿನಿ ಆಗಿರ್ತಕ್ಕಂಥದ್ದೇನಿಲ್ಲ. ಒಂದ್ ನಿಮಿಷ ಹಿಂದೆ ಆಗಿರ್ತಕ್ಕಂಥದ್ದು ವಿರೋಧಕ ನಾಯಕರೇ ಕಂಬಾರಪಲ್ಲಿ ಒಂದ್ ಗಲಾಟೆ ನಿಮಿಷ ಇದೆ. ನಾನು ನಿಮ್ಗೆ ಉತ್ತರ ಕಂಬಾರಪಲ್ಲಿ ಒಂದ್ ನಿಮಿಷ ಆದ ಮರಣ ಉತ್ತರ ಕೇಸ್ಗೆ ಕೊಡಿಸ್ತೀನಿ ಎರಡೂ ಕ್ವಶನ್ ಅವರ್ಸ್ ಸದನಗಳಲ್ಲಿ ಮುಗಿಲಿ ತಗೊಂಡು ಚರ್ಚೆ ಮಾಡಿ ಯಾವ್ದೋ ಆಮೇಲೆ ಕಡೆ ತಗೋಬಾರ್ದು ಆದ್ರಿಂದ ನಾನು ಹೇಳ್ತೀನಿ ನೋಡಿ ನಾನು ನೀವು ಒಂದೇ ಹೇಳ್ತೀನಿ ಒಂದ್ ನಿಮಿಷ ನಿಯಮ ಇರ್ಬೋದು. ನೀವು ಕ್ವಶನ್ ಅವರ್ ಆದ್ಮೇಲೆ ಅಲ್ಲಲ್ಲ. ತಗೋಬಹುದು ಅಂತ ನಿಯಮ ಇರ್ಬೋದು. ಆದ್ರೆ ಇದು ಬಹಳ ಗಂಭೀರವಾಗಿರತಕ್ಕಂಥ ಅಲ್ಲ ಪ್ರಶ್ನೆ. ಎಲ್ಲ ಇದು ಗಂಭೀರ fake issue. ನೋಡಿ ನಾ ಹೇಳ್ತೀನಿ 7 ಕೋಟಿ ಜನರಿಗೆ ಒಂದ್ ನಿಮಿಷ ಸಂಬಂಧಪಟ್ಟಂತ ವಿಚಾರ ಒಂದ್ ನಿಮಿಷ ಆಗಿರೋದ್ರಿಂದ ಮೊದಲೇ ಒಂದ್ ನಿಮಿಷ importance ಕೊಡ್ಬೇಕು ಅಂತ ನಾವು ಒಂದ್ ನಿಮಿಷ ಸಭಾಪತಿಯನ್ನ ನೋಡಿ ವಿನಂತಿ ನಾ ಮಾಡ್ತಾ ಹೇಳ್ತೀನಿ ಇದ್ದೇವೆ. ನೀವು ಸಭಾಪತಿಯ ಮಾತನ್ನ ಕೇಳುದಿಲ್ಲ ಅಂದ್ರೆ ನನಗಾಗೋದಿಲ್ಲ ಅಲ್ಲ, ನಾನು ನಾವು ಹೇಳ್ಬಿಡ್ತೀನಿ ನೂರಕ್ಕೆ ನೂರು ನಿಮ್ಮ ಹೇಳಿ ಮಾತು ಒಂದ್ಸಲ ಕೇಳ್ತೇವೆ. ರೂಲಿಂಗ್ ಒಂದ್ಸಲ ನಿಮ್ಮ ಹೇಳಿ ಮಾತು ನಾನು ನಾವು ಇಲ್ಲಿ ಕೂತಿರೋದು. ಹೇಳಿನಿ ನಾನು ನಿಮ್ಮ ಮಾತನ್ನ ನಾ ನಾವು ಹೇಳಿನಿ. ಮಾಡೋದಿಲ್ಲ. ನಾ ಹೇಳಿನಿ. ಆದ್ರೆ ಇದು ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ 7 ಕೋಟಿ ಜನರಿಗೆ ನಾ ಸೇರಿರ್ತಕ್ಕಂಥ ಹೇಳಿದೀನಿ. ವಿಚಾರ ಆಗಿರೋದ್ರಿಂದ ನೋಡಿ, ನಾ ಇದಕ್ಕೆ ಹೇಳ್ತೀನಿ. importance ಕೊಡ್ಬೇಕಂತ ನಾ ಹೇಳ್ತೀನಿ ಈಗ ನಮ್ದು ಮನವಿ. ಕ್ವಶನ್ ಅವರ್ಸ್ ಆಗೋಬಿಟ್ರೆ ನಮ್ಮ ಮನವಿ. ಹೇಳ್ತೀನಿ Question ನಾನು ಅವರ್ಗಿಂತ ಇದು ಇಂಪಾರ್ಟೆಂಟ್ ಇದೆ. ಆಗುದಿಲ್ಲ ಕ್ವಶನ್ ದಯಮಾಡಿ, ಅವರ್ ಹೆಂಗಿದೆ ಅಂದ್ರೆ ಬೇಕಾದ್ರೆ ನಾ ಕೇಳಿ ಕೊಡುದಿಲ್ಲ ನಾವು ಹೇಳ್ತೀವಿ ನಾವು. ನಾ ಕೊಡಂಗಿಲ್ಲ ನಾವು ಕ್ವಶನ್ ಇಲ್ಲಿ ಅವರ್ explain ನಾ question ಅವರ್ಗಿಂತ ಇದು ನೋಡಿ, important ಉಂಟಾ ಕೊಡಂಗಿಲ್ಲ. ಇಲ್ಲ ಅಂತ ಸಭಾಪತಿಗಳೇ, ನಮ್ಮನ್ನ 5 ನಿಮಿಷ ನಿಮ್ಮ ಮಾತಾಡ್ಬಿಡಿ, ಗಮನಕ್ಕೆ ನಾವು ತರ್ತೇವೆ. ಹೇಳ್ತೀವಿ ನಾವು. ತೀರ್ಮಾನ ನಿಮ್ಮದು. ನಾವೇನು ನಿಮ್ಮನ್ನ ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಅವ್ರು ಏನ್ ಅನ್ಯಾಯ ಸರ್, ಮಾಡಿದ್ರು, ಮತ್ತೆ ತಪ್ಪು ಮಾಡಿದ್ರು, ವಾಪಸ್ ಅಲ್ಲಿಗೆ ಅವ್ರು ಹೋಗ್ತಾರಲ್ಲ ಏನಾದ್ರು ಸರ್? ಭ್ರಷ್ಟಾಚಾರದಲ್ಲಿ ನೀವು ಹೇಳಾಗಿದೆ, ವಜಾ ಪ್ರಶ್ನೆ ಉತ್ತರ ಮಾಡ್ಲಿಕ್ಕೆ ಆದ್ಮೇಲೆ ತಗೋಬೇಕಂತ. ಆಗಿದ್ದು ಭ್ರಷ್ಟಾಚಾರ ಇದನ್ನ ಯಾವತ್ತೂ ಬದಲಾವಣೆ ಮಾಡೋದು ಅರೆಸ್ಟ್ ಮಾಡಿಲ್ಲ. ಒಂದ್ ನಿಮಿಷ. ಏನು ಕಾರಣ ಒಂದ್ ನಿಮಿಷ, ಅನ್ನೋದನ್ನ ಜನರಿಗೆ ತಿಳಿಸ್ಬೇಕಲ್ಲ? ಒಂದ್ ನಿಮಿಷ ನನ್ನ ಮಾತಕ್ಕೆ ಸಭೆಯಾಗಿ ನಡೆಸಬೇಕು ಹೇಳ್ತೀನಿ ನಾನು ನಿಮ್ಗೆ ಕ್ವಶನ್ ಅವರ್ ಸಾಲ ಕೊಡ್ತೀನಿ ಮಾತಾಡ್ತೀನಿ ಸಭಾನಾಯಕರು ಬರಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇನ್ನೇನ್ ಮಾಡ್ಬೇಕಂತೀರಿ ನೀವು ಆಯ್ತು, Question- ಸಭಾನಾಯಕರು ಬಂದ ಮೇಲೆ ಬರ್ಲಿ ನಮಗೆ ಉತ್ತರ ಕೊಡಿ. ಆಯ್ತು 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 ಸಚಿವರಾಗಿದ್ದ ರಾಜಣ್ಣ KN ರಾಜಣ್ಣ ಅವರನ್ನ ಅಧ್ಯಕ್ಷರೇ ದಯವಿಟ್ಟು ಈಗ ನೀವು- ಅಲ್ಲ ಒಂದ್ ನಿಮಿಷ ವಜಾಗೊಳಿಸಲಾಗಿದೆ. ಒಂದ್ ನಿಮಿಷ ನಮ್ಮಲ್ಲಿ ವಜಾಗೊಳಿಸಲಾಗಿದೆ ಅಂತೇಳಿ ಕ್ವಶನ್ ಅವರ್ ತಗೊಂಡು ಫಸ್ಟ್ ಎಲ್ಲ ಪತ್ರಿಕೆಗಳಲ್ಲೂ ಓದೋಂತ ಅವಕಾಶ ಕೂಡ ಇಲ್ಲ. ವರದಿಯಾಗಿದೆ. ಗವರ್ನರ್ PA ಒಂದ್ ನಿಮಿಷ ಹೇಳ್ತೀನಿ. ಕೌನ್ಸಿಲ್ ಓದೋದ ನಾ ಹೇಳೋಮಟ ಬಿಡಿ ಇವರೇ ಒಂದ್ ನಿಮಿಷ ನಾ ಇದೇನು ನಿಮ್ಗೆ ಕ್ವಶನ್ ಅವರ್ಸ್ ಅಂತ ತಗೋತೀನಿ ಆಯ್ತು ನಿಮಗೆ ವಿಷಯ ನನಗೆ ಗೊತ್ತಾಯ್ತು ಸಭಾನಾಯಕರು ಬರಲಿ ಬಂದಂತ ಉತ್ತರ ಕೊಡ್ತೀನಿ ಮಾನ್ಯ ಆಯ್ತು, ಸಭಾಪತಿಗಳೇ, ಆಯ್ತು. ವಿಚಾರ ಗಂಭೀರ. ಆಯ್ತು ಈಗ ಹೇಳಿದ್ನಲ್ಲ ಇದು ಹಿಂದೆ ಹೇಳಿನಿ ಆಗಿರ್ತಕ್ಕಂಥದ್ದೇನಿಲ್ಲ. ಒಂದ್ ನಿಮಿಷ ಹಿಂದೆ ಆಗಿರ್ತಕ್ಕಂಥದ್ದು ವಿರೋಧಕ ನಾಯಕರೇ ಕಂಬಾರಪಲ್ಲಿ ಒಂದ್ ಗಲಾಟೆ ನಿಮಿಷ ಇದೆ. ನಾನು ನಿಮ್ಗೆ ಉತ್ತರ ಕಂಬಾರಪಲ್ಲಿ ಒಂದ್ ನಿಮಿಷ ಆದ ಮರಣ ಉತ್ತರ ಕೇಸ್ಗೆ ಕೊಡಿಸ್ತೀನಿ ಎರಡೂ ಕ್ವಶನ್ ಅವರ್ಸ್ ಸದನಗಳಲ್ಲಿ ಮುಗಿಲಿ ತಗೊಂಡು ಚರ್ಚೆ ಮಾಡಿ ಯಾವ್ದೋ ಆಮೇಲೆ ಕಡೆ ತಗೋಬಾರ್ದು ಆದ್ರಿಂದ ನಾ ಹೇಳ್ತೀನಿ ನೋಡಿ ನಾನು ನೀವು ಒಂದೇ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಿಯಮ ಇರ್ಬೋದು. ನೀವು Question ಅವರ್ ಆದ್ಮೇಲೆ ಅಲ್ಲಲ್ಲ. ತಗೋಬಹುದು ಅಂತ ನಿಯಮ ಇರ್ಬೋದು. ಆದ್ರೆ ಇದು ಬಹಳ ಗಂಭೀರವಾಗಿರತಕ್ಕಂಥ ಅಲ್ಲ ಪ್ರಶ್ನೆ. ಎಲ್ಲ ಇದು ಗಂಭೀರ fake issue. ನೋಡಿ ನಾ ಹೇಳ್ತೀನಿ 7 ಕೋಟಿ ಜನರಿಗೆ ಒಂದ್ ನಿಮಿಷ ಸಂಬಂಧಪಟ್ಟಂತ ವಿಚಾರ ಒಂದ್ ನಿಮಿಷ ಆಗಿರೋದ್ರಿಂದ ಮೊದಲೇ ಒಂದ್ ನಿಮಿಷ importance ಕೊಡ್ಬೇಕು ಅಂತ ಒಂದ್ ನಾವು ನಿಮಿಷ ಸಭಾಪತಿಯನ್ನ ನೋಡಿ ವಿನಂತಿ ನಾ ಮಾಡ್ತಾ ಹೇಳ್ತೀನಿ ಇದ್ದೇವೆ. ನೀವು ಸಭಾಪತಿಯ ಮಾತನ್ನ ಕೇಳುದಿಲ್ಲ ಅಂದ್ರೆ ನನಗಾಗೋದಿಲ್ಲ ಅಲ್ಲ, ನಾನು ನಾವು ಹೇಳ್ಬಿಡ್ತೀನಿ ನೂರಕ್ಕೆ ನೂರು ನಿಮ್ಮ ಹೇಳಿ ಮಾತು ಒಂದ್ಸಲ ಕೇಳ್ತೇವೆ. ರೂಲಿಂಗ್ ಒಂದ್ಸಲ ನಿಮ್ಮ ಹೇಳಿ ನಾನು ಮಾತು ನಾವು ಇಲ್ಲಿ ಕೂತಿರೋದು. ಹೇಳಿನಿ ನಾನು ನಿಮ್ಮ ಮಾತನ್ನ ನಾ ನಾವು ಹೇಳಿನಿ. ಮಾಡೋದಿಲ್ಲ. ನಾ ಹೇಳಿನಿ. ಆದ್ರೆ ಇದು ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ 7 ಕೋಟಿ ಜನರಿಗೆ ನಾ ಸೇರಿರ್ತಕ್ಕಂಥ ಹೇಳಿದೀನಿ. ವಿಚಾರ ಆಗಿರೋದ್ರಿಂದ ನೋಡಿ, ನಾ ಇದಕ್ಕೆ ಹೇಳ್ತೀನಿ. importance ಕೊಡ್ಬೇಕಂತ ನಾ ಹೇಳ್ತೀನಿ ಈಗ ನಮ್ದು ಮನವಿ. ಕ್ವಶನ್ ಅವರ್ಸ್ ಆಗೋಬಿಟ್ರೆ ನಮ್ಮ ಮನವಿ. ಹೇಳ್ತೀನಿ Question ನಾನು ಅವರ್ಗಿಂತ ಇದು ಇಂಪಾರ್ಟೆಂಟ್ ಇದೆ. ಆಗುದಿಲ್ಲ ಕ್ವಶನ್ ದಯಮಾಡಿ, ಅವರ್ ಹೆಂಗಿದೆ ಅಂದ್ರೆ ಬೇಕಾದ್ರೆ ನಾ ಕೇಳಿ ಕೊಡುದಿಲ್ಲ ನಾವು ಹೇಳ್ತೀವಿ ನಾವು. ನಾ ಕೊಡಂಗಿಲ್ಲ ನಾವು ಕ್ವಶನ್ ಇಲ್ಲಿ ಅವರ್ explain, ನಾ question ಅವರ್ಗಿಂತ ಇದು ನೋಡಿ, important ಉಂಟಾ ಇಲ್ಲ ಅಂತ ಸಭಾಪತಿಗಳೇ, ನಮ್ಮನ್ನ 5 ನಿಮಿಷ ನಿಮ್ಮ ಮಾತಾಡ್ಬಿಡಿ, ಗಮನಕ್ಕೆ ನಾವು ತರ್ತೇವೆ. ಹೇಳ್ತೀವಿ ನಾವು. ತೀರ್ಮಾನ ನಿಮ್ಮದು. ನಾವೇನು ನಿಮ್ಮನ್ನ ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಅವ್ರು ಏನ್ ಅನ್ಯಾಯ ಸರ್, ಮತ್ತೆ ಮಾಡಿದ್ರು, ತಪ್ಪು ವಾಪಸ್ ಮಾಡಿದ್ರು, ಅಲ್ಲಿಗೆ ಅವ್ರು ಹೋಗ್ತಾರಲ್ಲ ಏನಾದ್ರು ಸರ್? ಭ್ರಷ್ಟಾಚಾರದಲ್ಲಿ ನೀವು ಹೇಳಾಗಿದೆ, ವಜಾ ಪ್ರಶ್ನೆ ಉತ್ತರ ಮಾಡ್ಲಿಕ್ಕೆ ಆದ್ಮೇಲೆ ತಗೋಬೇಕಂತ. ಆಗಿದ್ದು ಭ್ರಷ್ಟಾಚಾರ ಇದನ್ನ ಯಾವತ್ತೂ ಬದಲಾವಣೆ ಮಾಡೋದು ಅರೆಸ್ಟ್ ಮಾಡಿಲ್ಲ. ಒಂದ್ ನಿಮಿಷ ಏನು ಕಾರಣ ಒಂದ್ ನಿಮಿಷ ಅನ್ನೋದನ್ನ ಜನರಿಗೆ ತಿಳಿಸ್ಬೇಕಲ್ಲ? ಒಂದ್ ನಿಮಿಷ ನನ್ನ ಮಾತಕ್ಕೆ ಸಭೆಯಾಗಿ ನಡೆಸಬೇಕು ಹೇಳ್ತೀನಿ ನಾನು ನಿಮ್ಗೆ ಕ್ವಶನ್ ಅವರ್ ಸಾಲ ಕೊಡ್ತೀನಿ ಮಾತಾಡ್ತೀನಿ ಸಭಾನಾಯಕರು ಬರಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಮತ್ತೆ ಇನ್ನೇನ್ ಮಾಡ್ಬೇಕಂತೀರಿ ನೀವು ಆಯ್ತು, Question- ಸಭಾನಾಯಕರು ಬಂದ ಮೇಲೆ ಬರ್ಲಿ ನಮಗೆ ಉತ್ತರ ಕೊಡಿ. ಆಯ್ತು 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 ಆಯ್ತು